ನಮಸ್ಕಾರ. ಆರ್ಯ ಫಿಲ್ಮ್ಸ್ ಆರ್ ಲಕ್ಷ್ಮೀನಾರಾಯಣ ಗೌಡ್ರು 4ನೇ ಸಿನಿಮಾ ಬೀಟ್ ಪೊಲೀಸ್ ಪ್ರೆಸ್ ಮೀಟ್ ಅಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಬಯಸ್ತೀವಿ ಸರ್. ಇದು ಬೀಟ್ ಪೊಲೀಸ್ ನೈಜ ಘಟನೆಗಳ ಸುತ್ತ ನಡೆಯುವಂಥದ್ದು, ಜನರಿಗೆ ಒಟ್ಟಾರೆ ಒಂದು ಎಚ್ಚರಿಕೆ ಕೊಡುವಂತ ಸಿನಿಮಾ. ಅನೇಕ ಘಟನೆಗಳು ಸುತ್ತ ಈ ಕಥೆ ಹೊಂದಿದೆ. ಅನೇಕ ಪ್ರತಿಭಾಂತ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು 25 days ಅಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಸಾಂಗ್ಸ್ ಒಂದಿದೆ, 4 ಸಾಂಗ್ ಇದೆ, 6 ಫೈಟ್ ಇದೆ. ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಕೊಡುವಂತ ಸಿನಿಮಾ ಇದು. ಸೊ ದಿನನಿತ್ಯ ನಡೆಯುವಂತ ಒಂದು ಘಟನೆಗಳು ಸುತ್ತಾಗಿರುತ್ತೆ. ಸೊ ಹಿರಿಯಿಂದ ಕಿರಿಯರಿಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾಕಂದ್ರೆ ಎಲ್ಲ ತೊಂದರೆಗಳು ಕೊಡೋರು ಜಾಸ್ತಿ ಇದ್ದಾರೆ. ಸೊ ಜನಸಾಮಾನ್ಯರಿಗೆ ಇದೊಂದು ಎಚ್ಚರಿಕೆ ಗಂಟೆ ಸಿನಿಮಾ ಅಂತ ನಾನು ಹೇಳಕ್ ಬಯಸ್ತೀನಿ. ಕ್ರೈಮ್ ಪ್ಲಸ್ ಎಲ್ಲ ತರ ಇದೆ ಸರ್, ಎಲ್ಲ ತರ ಇದೆ. ಇಲ್ಲ ಬೆಳಗ್ಗೆ ಇರುತ್ತೆ ಸರ್, ನೈಟು ಆಲ್ಮೋಸ್ಟ್ ನೈಟ್ ಇರುತ್ತೆ. ವಿಶೇಷವಾಗಿ ಇದರಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟರ್ ಒಂದು ಗೂರ್ಖ ಪಾತ್ರ ಮಾಡ್ತಾ ಇದ್ದಾರೆ. ಭಾರ್ಗವಿ ಮೇಡಮ್ ಅವರು, ಪ್ರತಿಭಾ ಅಂತ ಮೇಡಮ್, ಪ್ರಿಯಾ ಅವರು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ತೋರ್ಪಡುತ್ತದೆ. ಸೊ ನಿರ್ಮಾಪಕರು ಈ ಕಥೆ ಅವ್ರದ್ದೇ. ಸೊ ಇಬ್ಬರು ಸೇರ್ಕೊಂಡು ಒಂದು ರೂಪ ಕೊಟ್ಟಿದ್ವಿ. ಅವರು ಅನೇಕ ಘಟನೆಗಳು ಆಧಾರಿತ ನೈಜ ನಡೀತಾ ಇರೋದು ಒಂದು ತುಂಬಾ ಖುಷಿ ಆಗುತ್ತೆ ಮಾಡಕ್ಕೆ. ಸೊ ನಮ್ಗೆ ರಿಯಲ್ ಇನ್ಸಿಟ್ ಇದೆ, ಪ್ಲಸ್ ಕಥೆ ನಮ್ಮ ನಿರ್ಮಾಪಕರು ಅವರು ತುಂಬಾ ಒಳ್ಳೆ ಕಲಾವಿದ್ರು. ಅವರು ಪ್ಲಸ್ ಪ್ರೊಡ್ಯೂಸರ್ ಒಳ್ಳೆ ಕಲಾವಿದ್ರು. ಅವರು ಮೇನ್ ಇದಕ್ಕೆ ಕಲಾನಾಯಕನಾಗಿ ಮಾಡ್ತಾ ಇದ್ದಾರೆ. ಅನೇಕ ಘಟನೆಗಳು ಆರ್ಟಿಸ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಒಂಥರ ಖುಷಿ ಆಗ್ತದೆ. ಯಾವಾಗ ಶೂಟಿಂಗ್ ಸ್ಟಾರ್ಟ್, ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ? ಇವತ್ತಿಂದ ಶುರು ಆಗ್ತದೆ ಸರ್. ಇವತ್ತಿಂದ ಬೆಂಗಳೂರು ಸುತ್ತಮುತ್ತ ಇರುತ್ತೆ. ಸಾಂಗ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋದಿದೆ, ಇಲ್ಲೇ ಇರುತ್ತೆ ಸರ್. ಫಸ್ಟ್ ಇಲ್ಲೇ ಇರುತ್ತೆ. ಟೆಕ್ನಿಷಿಯನ್ಸ್ ಮುಂಜಾನೆ ಮುಂದೆ ಕ್ಯಾಮ್ರಾಮನ್ ಸರ್, ನಮ್ಮ ಫೈಟ್ ಮಾಸ್ಟರ್ ನಮ್ಮ ಊರನೇ ಕೌರವ್ ವೆಂಕಟೇಶ್ ಮಾಸ್ಟರ್. ಸಾಂಗ್ಸ್ ರಾಜೇಶ್ ಕೃಷ್ಣ ಅಂತ, ರಮೇಶ್ ಕೃಷ್ಣ. ಆಮೇಲೆ ಋಷಿ ಸರ್ ನಮ್ಗೆ ಕೈ ಜೋಡಿಸಿದ್ದಾರೆ, ಅವ್ರ ಸಾಹಿತ್ಯ ಇದೆ. ಋಷಿ ಇಲ್ಲೇ ಇದ್ದಾರೆ. ಎಲ್ಲ ಇದ್ದಾರೆ ಸರ್, ದೊಡ್ಡವರು ಇದ್ದಾರೆ. ಪ್ರಯತ್ನ ಮಾಡ್ತಾ ಇದೀವಿ ಸರ್. ಡ್ರಾಗನ್ ಮಂಜು ಸರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಮಾಡ್ತಾ ಇದ್ದಾರೆ. ಪಾಪ ಪಾಂಡು ನಮ್ಮ ಸದಾನಂದ್ ಸರ್. ಈಗ ಎಲ್ಲಾರ್ಗು ಒಂದು ದೊಡ್ಡವರು ಚಿಕ್ಕ ಪಾತ್ರಗಳು ಈ ಕಥೆ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಈ ಗೌರವ್ ವೆಂಕಟೇಶ್ ವೀಡಿಯೋ ಮಾಡ್ಕೊಂಡು ಮಾಡಿದ್ರಲ್ಲ, ಅದನ್ನೇ ಕಥೆ ಚೇಂಜ್ ಹೌದು, ಅದು ಬೇರೆ ಒಂದು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಆ ಟೀಮ್ ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಈ ಸಾರ್ದೊಂದು ಹೇಳಿದ್ರು ಒಂದು ಎಲೆ. ಸೊ ಅದನ್ನ ಚೇಂಜ್ ಮಾಡಿ ಹೌದೌದು ಸರ್, ಅದು ಮಾಡ್ಬೇಕು ಸರ್. ಇದೇ ಸ್ವಲ್ಪ ಟೈಮ್ ತಗೊಂತ ಇದೆ. ಅದು ಸ್ವಲ್ಪ ಆಗಿತ್ತಲ್ಲ, ಅದು ಸಾಂಗ್ ಎಲ್ಲ ಶೂಟ್ ಮಾಡಿದ್ರೆ ಅದನ್ನ ಇದಕ್ಕೆ ಹಾಕೋತೀವಿ ಸರ್. ಅದನ್ನ ಚೂರು ಮಾಡ್ಕೊಂಡು ಇವೆಲ್ಲ ನೋಡ್ಕೊಂಡು ಸೇಮ್ ಅದೇ ತರ ಇದೆ, ಸ್ವಲ್ಪ ಚೇಂಜಸ್ ಇದೆ ಸರ್. ಎಲ್ರಿಗೂ ನಮಸ್ಕಾರ. ಅದೇ ಸರ್ ಹೇಳ್ದಂಗೆ, ಕಪಿಲ್ ಸರ್ ಹೇಳ್ದಂಗೆ ಬೀಟ್ ಪೊಲೀಸ್ ನಲ್ಲಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಇದಕ್ಕೂ ಮೊದಲು ಲಾಸ್ಟ್ ಒಂದು ಕುಂಭ ಸಂಭವ ಅನ್ನೋ ಮೂವಿನಲ್ಲಿ ಕೌರವ ವೆಂಕಟೇಶ್ ಸರ್ ಜೊತೆ ವರ್ಕ್ ಮಾಡಕ್ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಸರ್ ಸ್ಟಂಟ್ ಮಾಸ್ಟರ್ ಆಗಿ ನನ್ಗೆ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಖುಷಿ ವಿಷಯ ಇದೆ. ಸೊ ಹಂಗೆ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ. ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರ್, ಸದಾನಂದ್ ಸರ್ ಅವ್ರು ಹೇಳ್ದಂಗೆ ಎಲ್ಲ ಒಂದಷ್ಟು ನೋನ್ ಆರ್ಟಿಸ್ಟ್ ಗಳ ಜೊತೆ ನನ್ಗೆ ಅವಕಾಶ ಸಿಗ್ತಿರೋದು ತುಂಬಾ ಖುಷಿ ವಿಷಯ ಇದೆ. ಸೊ ಲಕ್ಷ್ಮಿ ಸರ್ ಅವರು ತುಂಬಾ ಹಿಂದೆನೆ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದ್ರು. ಸೊ ಅದು ಸ್ವಲ್ಪ ಮುಂದೆ ಹೋಗಿ ಫೈನಲಿ ಇವಾಗ ಶುರು ಆಗ್ತಾ ಇದೆ.
ಸೊ ನಾನು ಕಾತರಳಾಗಿದ್ದೀನಿ ಸರ್. ಹೆಂಗೆ ಪಾತ್ರ ಯಾವ ರೀತಿ? ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಯಾವ್ದಾರ ಆಫೀಸರ್ನೇ ನಾವು ರೆಸ್ಟೋರೆಂಟ್ ಮಾಡ್ತಾ ಸರ್ ಆಫೀಸರ್ನ ಅವ್ರ ಪಾತ್ರನೇ ನಾನು ಇಲ್ಲ ಇಲ್ಲ ಆತರ ನನ್ ಭಾರ್ಗವಿ ಅನ್ನೋ ಕ್ಯಾರೆಕ್ಟರ್ನ ಅವರು ಬರ್ದಿದ್ದಾರೆ. ಸರೇ ಹೇಳ್ಬೇಕು ಅದನ್ನ. ಯಾವ್ದಾದ್ರು ನಿಮ್ ತಲೆಯಲ್ಲಿ ಬೇರೆ ಯಾರಾದ್ರೂ ಇಲ್ಲ ಯಾರು ಆಫೀಸರ್ ಆತರ ಇಲ್ಲ. ಸೊ ನಿಷ್ಠಾವಂತ ಅಧಿಕಾರಿಯ ಒಂದು ಮೆಟಾಫರ್ ಭಾರ್ಗವಿ. IPS ಧನ್ಯವಾದಗಳು. ಇದು ನನ್ನ 10ನೇ ಸಿನಿಮಾ. ಖುಷಿ ಆಗ್ತಾ ಇದೆ. ಕರ್ನಾಟಕ ಜನತೆಗಳು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಬಿಗ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಮ್ದು. ಆಕ್ಚುಲಿ ಬಿಫೋರ್ ಹೇಳಾಗ್ಲೂ ಹೇಳಿದ್ರು ಈ ತರ ಶೂಟ್ ಮಾಡಿ ಈ ತರ ಒಂದು 2 ಲೈನ್ ಹೇಳಿದ್ರು. ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ತಿರ್ಗಾ ಇಬ್ರಿಗೂ ಜಗಳ ಆಗ್ತಾನೆ ಇದೆ. ಯಾವಾಗ ನಿಲ್ಲಿಸುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬರೋ ಸಿನಿಮಾ ಎಲ್ಲಾನು ಮೇಡಮ್ ಇರ್ತಾರೆ, ಅವ್ರು ಪೊಲೀಸು, ನೀವು ಹಿಂಗೆ ಇರ್ತಾರೆ. ಯಾವ ನೋಡಿದ್ರು ಅವರು ನಿಮ್ಮನ್ನ ಹೊಡೆದಳ್ಕೊಂಡು ಹೋಗ್ತಾರೆ ಹೇಳ್ತಾನೆ ಇದ್ದಾರೆ. ಬರೋ ಸಿನಿಮಾಗೆ ಬರ್ತಾನೆ ಇದೆ. ಹೆಂಗಿದ್ರು ದೇವ್ರು ಹೊಡೆದ್ರು ಕೂಡ ಬಿಟ್ಟು ಕೊಡ್ತಾ ಇದಾರೆ. ಜೀವನ ನಡೆಸೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಪೊಲೀಸ್ ಆಗ್ಬಿಟ್ಟರೆ ತಪ್ಪದಾರ ಕಾಮಿಡಿ ಮಾಡೋ ಸಾಕಾರ ಬರ್ತಾರೆ. ನೀವು ಸ್ಕ್ರಿಪ್ಟ್ ಬರ್ದು ಕೊಟ್ಟರೆ ಅದನ್ನು ಮಾಡೋಣ. ನೀವು ಕಥೆ ಬರುತ್ತೆ ಸರ್, ನೋಡಿ ಒಂದ್ ಒಳ್ಳೆ ಐಡಿಯಾ. ಸೊ ದೇವ್ರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜರ್ನಿ ಒಳ್ಳೆ ಜರ್ನಿ, ಒಳ್ಳೆ ಟೀಮ್. ಕಪಿಲ್ ಸರ್ ಆಗ್ಲಿ ಮತ್ತೆ ನಮ್ಮ ಹುಡುಗ ಸರ್ ಆಗ್ಲಿ, ಲಕ್ಷ್ಮೀ ಸರ್ ಆಗ್ಲಿ ತುಂಬಾ ಒಳ್ಳೆ ಆಟ್ಲಿಕ್, ಒಳ್ಳೆ ಪರ್ಸನ್ಸ್. ಮತ್ತೆ ಕಥೆ ಹೇಳಿದ ರೀತಿ ತುಂಬಾ ಇಷ್ಟ ಆಯ್ತು. ಸೊ ಈ ತರ ಬರುತ್ತೆ. ನೀವ್ ಏನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆತರ ಒಂದು ಕ್ಯಾರೆಕ್ಟರ್ ಎಲ್ಲಾ ಕಡೆ ಇದೆ. ಸೊ ಅದನ್ನ ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅದು ನೆಗೆಟಿವ್ ರೋಲ್ ಮಾಡಿದ್ರು ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು. ಹಿಂಗಿರ್ತಾರೆ, ಮೋಸ ಮಾಡ್ತಾರೆ, ಅದೊಂದಿರುತ್ತೆ. ಸೊ ಅದು ನನ್ನ ಕ್ಯಾರೆಕ್ಟರ್ ಮೂಲಕ ಇದನ್ನ ತೋರಿಸ್ತಾರೆ. ಆಲ್ರೆಡಿ ದ ಶೂಟ್ ಎಲ್ಲ ಆಗಿದೆ. ಸೊ ಇದನ್ನ ನಟನಾಗಿ ಮಾಡಿದ್ದೀನಿ. ಸೊ ಈಗ ನನ್ನ ಸಪೋರ್ಟಿವ್ ಆಗಿ ನನ್ನ ಬೆನ್ನೆಲುಬಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ. ಯಾಕಂದ್ರೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆಲ್ಲ ಹೊಸಬನ್ನ ಹಾಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಂತ ನಿರ್ಮಾಪಕರು ಒಳ್ಳೆ ಒಂದು ಕಾಂಬನೇ ಇಟ್ಟವ್ರೆ. ಪಕ್ಕದಲ್ಲಿ ನಮ್ಮ ಡಾಗನ್ ಮಂಜು ಅವರೇ, ಮೇಡಮ್ ಅವರೇ, ವಿಷಯ ಮಾತ್ರ ಒಳ್ಳೆ ಸಾಂಗ್ ಬರ್ತಾರೆ. ಆ ಸಾಂಗು ಬಟ್ ಬರ್ದಿ ಸಾಂಗ್ ಚೆನ್ನಾಗಿರ್ಲಿಲ್ಲ, ಓಪನ್ ಆಗಿ ಹೇಳಿದೆ. ಸರಿ ಸಾಂಗ್ ವಿಷಯ ಅಂತ ನಾನು ಪ್ರೊಡ್ಯೂಸರ್ ಹೇಳಿದೆ. ಬಟ್ ವಿಷಯ ಅದು ಕೋಪ ನನ್ನ ಮೇಲೆ ಸೇಟ್ ತಿಸ್ಕೊಳಕ್ಕಾಗಿ ಸಾಂಗ್ ಬರೋದು ತುಂಬಾ ಚೆನ್ನಾಗಿ ಬರ್ತಾರೆ ಸಾಂಗು. ಇವತ್ತು ಅವ್ರಿಗೆ ಸಾಂಗ್ 2 ಸಾಂಗ್ ಬರ್ತಾರೆ. ಒಂದು ಅವಲ್ ಹೇಳೋದು ಕಂದಮ್ಮ ಅಂತ ಸಾಂಗು, ಅದು ಮೆಲೋಡಿ ಸಾಂಗು, ಒಂದು ಐಟಮ್ ಸಾಂಗ್. ತುಂಬಾ ಎಕ್ಸ್ಟ್ರಾಡನರಿ ಮಾಡೋರು ಸಾಂಗ್ ನ. ಬಟ್ ನಿಮ್ಗೆ ಅದನ್ನ ಕೇಳಿಸ್ತಾರೆ, ಪ್ರೊಡ್ಯೂಸರ್ ಇಷ್ಟಲ್ಲೇ ಎಲ್ಲ ಅದನ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ, ಎಷ್ಟೇ ಕಷ್ಟ ಬಂದ್ರು ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ನಾನು ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಸಿನಿಮಾ ಥಿಯೇಟರ್ಗೆ ಬಂದ್ಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು. ಸೊ ನಿಮ್ಗೆಲ್ಲ ಬಂದೇ ಇರ್ಬೇಕು ನಾ ಕೇಳ್ಕೊಂತೀನಿ. ನನ್ನ ಪಾತ್ರ ಬಂದು ನಾನೊಂದು ಗುರ್ಕಾ ಕ್ಯಾರೆಕ್ಟರ್. ಸೊ ಒಂದು ಕಾಲೋನಿಯಲ್ಲಿ ನಾವೆಲ್ಲ ನೈಟ್ ಬಿಟ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ಕೆಲವೆಲ್ಲ ಪುಂಡ್ರು ಪುಡಿಗಳೆಲ್ಲ ಇದು ಮಾಡುವಾಗ ಅವ್ರಿಗೆಲ್ಲ ಸ್ವಲ್ಪ ತಡೆ ಹಾಕಿದಾಗ ಅದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಹೋಗುತ್ತೆ. ಸೊ ಅಲ್ಲಿ ಮೇಡಮ್ ಅವ್ರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನ್ ಮಾಡೋ ಕೆಲಸ ಅವ್ರು ಮಾಡ್ತಾರೆ, ಅವ್ರು ಮಾಡೋ ಕೆಲಸ ನಾನ್ ಮಾಡ್ತೀನಿ. ಇದೇ ಬೀಟ್ ಪೊಲೀಸ್. ಆಕ್ಷನ್ ಮಾಡ್ತಾ ಆಕ್ಷನ್ ಮಾಡ್ತಾ ಇದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಷನ್. ಯಾಕಂದ್ರೆ ಫಸ್ಟೇ ಫೈಟ್ ಮಾಸ್ಟರ್. ನಾನು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಏನೇ ಮಾಸ್ಟರ್ ಆಗಿ ಮಾಸ್ಟರ್ ಸಿನಿಮಾ ಹಿಂಗ್ ಮಾಡ್ಕೊ ಅಂತ ಅಂದ್ಬಿಟ್ಟಿದ್ ಮಾಡಿದೆ. ಸೊ ಅದಕ್ಕೆಲ್ಲ ಫುಲ್ ಪ್ರಿಪ್ರೇಷನ್ ಮಾಡಿ ಮಾಡ್ತಾ ಇದೀನಿ. ಸೊ ಎಕ್ಸ್ಟ್ರಾ ಆರ್ಡಿನರಿ ಮಾಡ್ಬೇಕು ಡಿಸೈಡ್ ಮಾಡಿ ಒಂದು ಹಾಡು ಬರೆದಿದ್ದೀನಿ. ಆಲ್ರೆಡಿ ಶೂಟ್ ಕೂಡ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇವಾಗ ಇನ್ನೊಂದು ವಾರದಲ್ಲಿ 2 ಹಾಡು ರೆಕಾರ್ಡಿಂಗ್ ಆಗುತ್ತೆ. ಸಡನ್ ಆಗಿ ಅದ್ ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂತ. ನಿರ್ಮಾಪಕರು ನಮ್ಗೆ ತುಂಬಾ ವರ್ಷಗಳಿಂದ ಸ್ನೇಹಿತರು, ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ. ಇಬ್ರು ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು. ಆಮೇಲೆ ಒಳ್ಳೆ ಇವ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ತುಂಬಾ ಒಳ್ಳೆ ಕಲಾವಿದರು, ತುಂಬಾ ಜನ ಕಲಾವಿದರು ಇದಾರೆ, ಎಕ್ಸ್ಪೀರಿಯನ್ಸ್ ಕಲಾವಿದರು ಇದಾರೆ. ಕತೆ ತುಂಬಾ ಚೆನ್ನಾಗಿದೆ. ಆಮೇಲೆ ನಿರ್ಮಾಪಕರು ತುಂಬಾ ಕಿಲಾಡಿ, ಪ್ರಮೋಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರಿಗೆ ಒಳ್ಳೇದಾಗ್ಲಿ. ಅನ್ನದಾತ ಪ್ರಭುಗಳು, ಅನ್ನದಾತರ ನಿರ್ಮಾಪಕರುಗಳು ಅನ್ನದಾತರ ಅಂತಾರೆ. ಅದು ಬಿಟ್ಟು ಕೂಡ ಅವರ ಔಟ್ಸೈಡ್ ಕೂಡ ತುಂಬಾನೇ ಅವ್ರಿಗೆ ಊಟ ಬಡಿಸೋದು, ಜನಗಳನ್ನ ಕರೆಯೋದು ಅಂತಂದ್ರೆ ತುಂಬಾನೇ ಅದಿಷ್ಟ ಅವ್ರಿಗೆ. ಇನ್ನ ಕೂಡ ಅವ್ರ ಮನೇಲಿ ಒಳ್ಳೆ ಊಟ ಮಾಡ್ಕೊಂಡ್ ಬಂದಿದ್ದಾರೆ. ದೇವ್ರ ಅವ್ರಿಗೆ
ಒಳ್ಳೆ ಸಕ್ಸಸ್ ಕೊಡ್ಲಿ. ಯಾವ ತರ ಹಾಡುಗಳು ಬರುತ್ತೆ ಈಗ? ಯಾಕೆ ನಿಮ್ದು ಹಾಡುಗಳು ಬೇರೆ ನಮ್ದು ಆಕ್ಚುಲಿ ನಾವ್ ಎಲ್ಲಾ ತರ ಬರಿತೀವಿ. ನಾವು ಅದಕ್ಕೊಂದು ಈಗ ಫಿಕ್ಸ್ ಆಗಿದೆ. ಒಳಿತು ಮಾಡೋ ಮನುಷ್ಯ ನೀರೋದು 3 ದಿವಸ ಅಂದ್ರೆ ಕೆಲವರು ಆತರ ನಾನು ಇಲ್ಲಿ ಬರೆಯೋಕ್ ಹೋಗಿಲ್ಲ. ತುಂಬಾ ಆತ್ಮೀಯರು ಸ್ನೇಹಿತರು ಅಂತ ಬರೀತಾ ಇದೀನಿ. ಇದರಲ್ಲಿ ತುಂಬಾ ಒಂಥರ ಸ್ಟೈಲಿಶ್ ಆಗಿ ಯಾವ್ದು ಚಂದನ್ ಶೆಟ್ಟಿ ರಾಪ್ ಸಾಂಗ್ ಆ ತರನು ಒಂದಿದೆ, ಆಲ್ರೆಡಿ ಶೂಟ್ ಆಗಿದೆ. ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ನಿದ್ದೆಯಲ್ಲಿ ಕಂದಮ್ಮ ನಕ್ಕಂತೆ ನನ್ನ ಹುಡುಗಿ ನಗುವಾಗ, ನೀಲಿ ಬಾನ ಚಂದ್ರಮನ ಬೆಳಕಂತೆ ನನ್ನವಳು ಆಳುವಾಗ, ಅದು ತುಂಬಾ ಅದ್ಭುತವಾಗಿದೆ. ಆಮೇಲೆ ಕೌರವ ಮಾಸ್ಟರ್ ನಮಗೆ ಸುಮಾರು ದಿನಗಳಿಂದ ಆತ್ಮೀಯರು, ಅವರು ಮಾಡ್ತಾ ಇದ್ರು. ಮೊದಲನೇದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಎಲ್ಲಾ ಅನುಭವಿ ನಿರ್ದೇಶಕರು, ಅನುಭವಿ ತಂತ್ರಜ್ಞರು ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದಗಳು. ಇದು ಒಂದು 4ನೇ ಪಿಕ್ಚರ್ ನನ್ನ ಬ್ಯಾನರ್ ಅಲ್ಲಿ. ಅಂದ್ರೆ ನಾನು 2 ಪಿಕ್ಚರ್ ಕೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೆ. 2 ಪಿಕ್ಚರ್ ನನ್ನ ಓನ್ ಬ್ಯಾನರ್ ಅಲ್ಲಿ ಮಾಡಿದ್ದೀನಿ. ಕೋಲಾರ ಪ್ಲಸ್ ಬಿಟ್ ಪೊಲೀಸ್ ಅಂತ ಕಿರಾತಾಗಿ ಪಾರ್ಟ್ನರ್ ಆಗಿ ಮಾಡಿದ್ದೆ. ಮೊದಲ ಮಾತು ಚಂದ ಅಂತ ಪಾರ್ಟ್ನರ್ ಆಗಿ ಮಾಡಿದ್ದೆ. ನಾನು 3 ಪಿಕ್ಚರ್ ಕೈ ಸುಟ್ಕೊಂಡ್ರು ನನಗೇನು ಬೇಜಾರಿಲ್ಲ. ಯಾಕೆ ಅಂದ್ರೆ ನನ್ನ ಜೀವನನೇ ಪಿಕ್ಚರ್ ಅನ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಏನು ಸುಮಾರು ಜನ ಹೇಳಿದ್ದಾರೆ, ಅವನಿಗೆ ಲಾಸ್ಟ್ ಆಗೋಯ್ತು ಬಿಡ್ರಿ, ತಿರ್ಗಾ ಎದ್ದು ಬರಕ್ ಆಗಲ್ಲ ಅಂತ. ತಪ್ಪು. ನಾವು ಒಂದು ದೈವಾಗಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥವತ್ತು ಪಿಕ್ಚರ್ ಮಾಡ್ಬೋದು. ಇವತ್ತು ನನ್ನ ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ. ಅವರೆಲ್ಲ ಪ್ರತಿಭಾವಂತರೆ, ಯೂಟ್ಯೂಬರ್ಸ್, ಅವರು ಇವರೆಲ್ಲ ಮಾಡ್ತಾ ಇದಾರೆ. ನಾನು ಕರೆದಿ ಕೇಳ್ಕೊಂಡ್ರೆ ಹುಡುಗರಂಗ್ ಮಾಡ್ರ ಅಂದ್ರೆ ಅಣ್ಣ ಮಾಡ್ತೀವಣ್ಣ ಅಂದ್ರು. ಯಾರೇನು ಇಲ್ಲಿ ಹತ್ರ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಮಂಜು ಆಗಿರ್ಬೋದು, ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು, ನಮ್ಮ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಜಾಲಿ ಆಗಿರ್ಬೋದು, ಡ್ರಾಗನ್ ಮಂಜು ಇವರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ಮಿತ್ರ ಆಗಿರ್ಬೋದು, ನೆಕ್ಸ್ಟ್ ಅಪ್ಪ ಪಾಂಡು, ನಿಂಬಿತ್ರಿ ಗೋಪಿ, ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ. ಒಳ್ಳೊಳ್ಳೆ ಆರ್ಟಿಸ್ಟ್ ಇನ್ನೊಂದು 2-3 ಇದ್ದಾರೆ. ಎಲ್ಲರೂ ಅಷ್ಟೇನೆ. ನನಗೇನು ನಮ್ಗೆ ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಆಗಿ ಕೂತ್ಕೊಂಡಿಲ್ಲ. ಹೌದು, ನಿಜವಾಗಿ ಏನ್ ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದ್ರೆ, ಇವತ್ತು ಮೆರಿಟ್ ಅಲ್ಲಿ ಸ್ಟೂಡೆಂಟ್ಸ್ ಪಾಸ್ ಆಗಿರ್ತಾರೆ, ಅವ್ರಿಗೆ ಸೀಟ್ ಸಿಕ್ಕಲ್ಲ, ಅಲ್ಲಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗ್ತಾರೆ. ಅದು ಮತ್ತೆ ಏನು ಸಣ್ಣ ಪುಟ್ಟ ಕಳ್ತನಗಳು. ಅದರಲ್ಲಿ ಬೀಟ್ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ, ಹಿಂದೆ ಗೂರ್ಖಾಗಳಿದ್ದು ಇವಾಗ ಆಲ್ಮೋಸ್ಟ್ ಇಲ್ಲ, ಗೂರ್ಖಾಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ. ಎಲ್ಲ ಒಬ್ಬಿಬ್ರು ಸ್ವಲ್ಪ ಏರಿಯಾದಲ್ಲಿ ಇದ್ದಾರೆ. ಆ ಪಾತ್ರ ಒಂದು ಮಾಸ್ಟರ್ ಕೌರವ ಮಾಸ್ಟ್ರು ನಿರ್ವಹಿಸ್ತಾವ್ರೆ. ನಮ್ಮ ಮಂಜು ಅಂತ ಹೇಳಿ ಅವರು 1-4 ಪಿಕ್ಚರ್ ಮಾಡೋರೆ. ಅವರು ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾವ್ರೆ. ಇನ್ನೊಬ್ಬ ನಮ್ಮ ಹುಡುಗ ರಾಕಿ ಅನ್ಬಿಟ್ಟು ಅವನು ಸರ್ಕಾರಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಗಂಗಾ ಅನ್ಬಿಟ್ಟು ಯೂಟ್ಯೂಬರ್, ಆ ಹುಡುಗಿ ಮಾಡ್ತಾರೆ, ಅದು ಸರ್ಕಾರಿ ಇನ್ಸ್ಪೆಕ್ಟರ್ ಮಾಡ್ತಾವ್ರೆ. ಎಲ್ಲರೂ ಯಾರು ಅಷ್ಟೇ. ನಾನು ಹಿಂದಿನ ಚಿತ್ರ ಮಾಡ್ಬೇಕಾದ್ರೆ ನನಗಿಟ್ಟು ಡಿಮ್ಯಾಂಡ್, ಬಟ್ ಈ ಪಿಕ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ. ಎಲ್ಲ ನನ್ನ ಒಂದು ಫ್ಯಾಮಿಲಿ ತರ ಅನ್ನದಾತ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾವ್ರೆ. ಮಾಧ್ಯಮ ಮಿತ್ರವರು ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ಇನ್ನೂ ದೊಡ್ಡ ಮೂವಿ ಮಾಡೋ ಮತ್ತೆ ಹೋಗ್ಲಿ.